ಶ್ರೀ ಗುರುಭ್ಯೋ ನಮಃ. ಶಂಕರಾಚಾರ್ಯ ವಿರಚಿತ ಶ್ರೀ ಸುವರ್ಣಮಾಲಾ ಸ್ತುತಿಯ 7ನೇ ಶ್ಲೋಕ ಎಂದರೆ ಸಂಸ್ಕೃತ ವರ್ಣಮಾಲೆಯಲ್ಲಿರುವ 7ನೇ ಅಕ್ಷರವಾದಂತಹ ಋಕಾರದಿಂದ ಪ್ರಾರಂಭಗೊಳ್ಳಲಿದೆ. ಋಷಿವರ ಮಾನಸ ಹಂಸ ಚರಾಚರ ಜನನ ಸ್ಥಿತಿ ಲಯ ಕಾರಣ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣ ಯುಗಂ. ಇನ್ನೊಮ್ಮೆ ನೋಡೋಣ. ಋಷಿವರ ಮಾನಸ ಹಂಸ ಚರಾಚರ ಜನನ ಸ್ಥಿತಿ ಲಯ ಕಾರಣ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣ ಯುಗಂ. ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣ ಯುಗಂ. ಈ ಒಂದು ಶ್ಲೋಕದ ಪದಚ್ಛೇದ ಹೀಗಿದೆ. ಋಷಿವರ ಮಾನಸ ಹಂಸ ಚರ ಅಚರ ಜನನ ಸ್ಥಿತಿ ಲಯ ಕಾರಣ ಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಋಷಿವರ ಮಾನಸ ಹಂಸ ಚರ ಅಚರ ಜನನ ಸ್ಥಿತಿ ಲಯ ಕಾರಣ ಏಷಃ ತಾದೃಶಾಯ ಸಾಂಬ ಸದಾಶಿವ ಶಂಭೋ ಶಂಕರ ತವ ಚರಣಯುಗಮೇವ ಮೇ ಶರಣಂ ಇತಿ ಅನ್ವಯಾರ್ಥಃ. ಇನ್ನು ಅರ್ಥವನ್ನ ನೋಡುವುದಾದರೆ ಸ್ನೇಹಿತರೆ, ಹೇ ಶಂಭುವೆ, ಋಷಿಶ್ರೇಷ್ಠರ ಮನಸ್ಸಲ್ಲಿ ಹಂಸದಂತೆ ನೆಲೆಸಿರುವಾತನೇ, ಸ್ಥಾವರ ಹಾಗೂ ಜಂಗಮಗಳೆಲ್ಲದರ ಹುಟ್ಟು ಇರುವಿಕೆ ಲಯಗಳಿಗೆ ಕಾರಣನಾದವನೇ, ಹೇ ಪಾರ್ವತೀ ಸಹಿತನಾಗಿರುವವನೇ, ಸದಾ ಮಂಗಳಮಯವಾಗಿರುವವನೇ, ಶಂಭುವೆ ಶುಭವನ್ನುಂಟು ಮಾಡುವವನೇ, ನಿನ್ನ ಚರಣಯುಗಳವೇ ನನ್ನಾಶ್ರಯವು ಎಂಬುದು ಇದರ ಅರ್ಥವಾಗಿದೆ. ಸಂಸ್ಕೃತ ವಾಂಗ್ಮಯದಲ್ಲಿ ಛಂದಸ್ಸು, ಸಮಾಸ, ಸಂಧಿ, ಕಾರಕ ಹೀಗೆ ಅನೇಕ ವಿಧಗಳಿದೆ. ಅದರಲ್ಲಿ ಅಲಂಕಾರವು ಕೂಡ ಒಂದು. ಅಲಂಕಾರ ಎಂದರೇನು ಅಂತ ಹೇಳಿದ್ರೆ, ಕಾವ್ಯಕ್ಕೆ ಶೋಭೆಯನ್ನ ತರುವಂತಹದ್ದು ಅಲಂಕಾರ. ಅಲಂಕಾರದಲ್ಲಿ 2 ವಿಧ, ಒಂದು ಅರ್ಥಾಲಂಕಾರ, ಇನ್ನೊಂದು ಶಬ್ದಾಲಂಕಾರ. ಅರ್ಥಾಲಂಕಾರ ಎಂದರೆ ಅರ್ಥವನ್ನು ಚಮತ್ಕಾರವಾಗಿ ನೀಡುವುದೇ. ಅರ್ಥದಲ್ಲಿ ಚಮತ್ಕಾರವನ್ನ ಉಂಟು ಮಾಡುವುದು ಅರ್ಥಾಲಂಕಾರ. ಉದಾಹರಣೆಗೆ ನೋಡಬಹುದು, ಮಾಘೆ ಮೇಘೆ ಗತಂ ವಯಃ. ಇಲ್ಲಿ ಕೇವಲ ಒಂದೇ ವಾಕ್ಯವನ್ನ ನೋಡ್ಬೋದು, ಆದರೆ 2 ಅರ್ಥವನ್ನ ಕೊಡುವಂತಹದ್ದು. ಮಾಘೆ ಮೇಘೆ ಗತಂ ವಯಃ. ಇಲ್ಲಿ ಮಾಘೆ ಅಂತ ಹೇಳಿದ್ರೆ ಮಾಘ ಮಾಸದಲ್ಲಿ, ಮೇಘೆ ಮೇಘಗಳ ಮಧ್ಯದಲ್ಲಿ, ಗತಂ ವಯಃ ವಯಃ ಅಂತ ಹೇಳಿದ್ರೆ ಪಕ್ಷಿಗಳು, ಗತಂ ವಯಃ ಮಾಘ ಮಾಸದಲ್ಲಿ ಮೇಘ ಮಧ್ಯದಲ್ಲಿ ಪಕ್ಷಿಗಳು ಹಾರಿ ಹೋದವು ಎಂದು ಒಂದರ್ಥ ಆದ್ರೆ, ಮಾಘೆ ಮೇಘೆ ಗತಂ ವಯಃ ಮಾಘ ಕಾವ್ಯ ಅಂತ ಒಂದು ಇದೆ. ಅದಕ್ಕೆ ಶಿಶುಪಾಲವಧ ಅಂತ ಕೂಡ ಕರೀತಾರೆ. ಮಾಘ ಕಾವ್ಯ ಮತ್ತು ಕಾಳಿದಾಸನ ಮೇಘದೂತ ಕಾವ್ಯವನ್ನ ಓದುವುದರಲ್ಲಿ ವಯಃಗತಃ, ವಯಃ ಅಂತ ಹೇಳಿದ್ರೆ ವಯಸ್ಸು, ವಯಸ್ಸು ಹಾರಿ ಹೋಯಿತು ಎಂಬ ಅರ್ಥವನ್ನು ಕೂಡ ಕೊಡುತ್ತದೆ. ಇನ್ನು ಸೈಂಧವಮಾನಯ ಒಂದರ್ಥ ಉಪ್ಪನ್ನು ತೆಗೆದುಕೊಂಡು ಬಾ ಎಂದಾದರೆ, ಮತ್ತೊಂದು ಅರ್ಥ ಅಶ್ವವನ್ನ ಕುದುರೆಯನ್ನು ತೆಗೆದುಕೊಂಡು ಬಾ ಎಂಬ ಅರ್ಥವನ್ನು ಕೂಡ ಕೊಡುತ್ತದೆ.
ಹೀಗಿರಬೇಕಾದರೆ ಈ ರೀತಿಯಾಗಿ ಅರ್ಥದಲ್ಲಿ ಒಂದು ಹೊಸ ವಿನ್ಯಾಸವನ್ನ ಮಾಡುವಂತಹ ಅಲಂಕಾರವೇ ಅರ್ಥಾಲಂಕಾರ. ಇನ್ನು ಶಬ್ದಾಲಂಕಾರದ ಒಂದು ಉದಾಹರಣೆಯನ್ನ ನೋಡುವುದಾದರೆ ಶಾರದಾ ಶಾರದಾಂಬೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಇಲ್ಲಿ ಒಂದೇ ಪದವನ್ನ ಒಂದೇ ಅಕ್ಷರವನ್ನ ಪುನಃ ಉಚ್ಚಾರಣೆ ಮಾಡುವುದೇ ಶಬ್ದಾಲಂಕಾರ. ಹಾಗೆ ಈ ಒಂದು ಶ್ಲೋಕದಲ್ಲಿ ಉಪಮಾಲಂಕಾರದ ಒಂದು ವರ್ಣನೆ ಇದೆ. ಉಪಮಾ ಅಂತ ಹೇಳಿದ್ರೆ ಹೋಲಿಕೆಯನ್ನ ಮಾಡುವುದೇ ಉಪಮಾಲಂಕಾರ. ಉಪಮಾಲಂಕಾರದ ಲಕ್ಷಣ ಏನು ಅಂತ ಹೇಳಿದ್ರೆ ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋ ಎಂಬುದು ಇದರ ಲಕ್ಷಣ. ಇದರಲ್ಲಿ 4 ವಿಧ: ಉಪಮಾನ, ಉಪಮೇಯ, ಉಪಮವಾಚಕ, ಸಾಧಾರಣ ಧರ್ಮ. ಸಾಧಾರಣ ಧರ್ಮ ಎಂದರೆ ಎರಡೂ ವಸ್ತುಗಳಿಗೂ ಇರುವ ಒಂದು ಸಾಧರ್ಮ್ಯ. ಉಪಮವಾಚಕ ಅಂದ್ರೆ ಹೋಲಿಸುವಂತಹದ್ದು. ಉಪಮೇಯ ಎಂದರೆ ಯಾವುದು ಹೋಲಿಸಿಕೊಳ್ಳುತ್ತಿದೆಯೋ ಅದು. ಹಾಗೆ ಉಪಮಾನ ಎಂದ್ರೆ ಯಾವುದನ್ನ ಹೋಲಿಸ್ತಾ ಇದೆಯೋ ಅದು. ಉದಾಹರಣೆಗೆ ಶ್ರೀರಾಮ ಸಾಗರ ಇವ ಗಂಭೀರ. ಇಲ್ಲಿ ಗಂಭೀರತ್ವ ಎಂಬುದು ಸಾಮಾನ್ಯ ಧರ್ಮ, ಸಾಧಾರಣ ಧರ್ಮ. ಸಾಗರಕ್ಕೂ ಗಂಭೀರತ್ವ ಇದೆ, ಶ್ರೀರಾಮನಿಗೂ ಗಂಭೀರತ್ವ ಇದೆ. ಇವ ಎನ್ನುವುದು ಉಪಮವಾಚಕ. ಹಾಗೆ ಇಲ್ಲಿ ಸಾಗರವನ್ನ ಶ್ರೀರಾಮನಿಗೆ ಹೋಲಿಸಿರೋದು. ಇಲ್ಲಿ ದೊಡ್ಡ ವಸ್ತು ಯಾವುದು? ಸಾಗರ. ಅದಕ್ಕೆ ಉಪಮಾನ, ಶ್ರೀರಾಮ ಉಪಮೇಯ. ಹಾಗೆ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಋಷಿಗಳ ಮನಸ್ಸನ್ನ ಸರೋವರದಲ್ಲಿರುವಂತಹ ಹಂಸಗಳಿಗೆ ಹೋಲಿಸಿರುವಂತದ್ದು. ಹಾಗಾದ್ರೆ ಇಲ್ಲಿ ಸರೋವರದಲ್ಲಿರುವ ಹಂಸಗಳು ಉಪಮಾನ, ಋಷಿಗಳ ಮನಸ್ಸು ಉಪಮೇಯ. ಹೇಗೆ ಸರೋವರದಲ್ಲಿರುವಂತಹ ಹಂಸಗಳು ಶುಭ್ರವಾಗಿರುತ್ತವೆಯೋ ಹಾಗೆಯೇ ಋಷಿಗಳ ಮನಸ್ಸು ಕೂಡ ಸ್ವಚ್ಛಂದವಾಗಿರುತ್ತದೆ ಎಂಬುದು ಇದರ ತಾತ್ಪರ್ಯ. ಇಲ್ಲಿ ಹಂಸವನ್ನೇ ಏನಕ್ಕೆ ಹೋಲಿಸಿದ್ದಾರೆ ಎಂದರೆ ಒಂದೊಂದು ಪ್ರಾಣಿ ಒಂದೊಂದು ಬಣ್ಣವನ್ನ ಸೂಚಿಸುತ್ತೆ. ಹಂಸ ಶ್ವೇತವರ್ಣವನ್ನ ಸೂಚಿಸುವುದು. ಶ್ವೇತವರ್ಣ ಶುಭ ಬಣ್ಣ, ಶುಭವನ್ನ ತೋರಿಸುವಂತಹ ಒಂದು ಬಣ್ಣ. ಅಂತಹ ಶುಭ್ರತೆಯನ್ನ ಹೊಂದಿರುವಂತಹದ್ದು ಋಷಿಗಳ ಮನಸ್ಸು ಎಂಬುದು ಇಲ್ಲಿ ಉಲ್ಲೇಖವಾಗಿದೆ. ಹಾಗೆ ಇಡೀ ಜಗತ್ತಿನಲ್ಲಿರುವ ಸಕಲ ಚರಾಚರ, ಚರ ಅಚರ ಎಲ್ಲಾ ಜೀವಿಗಳಿಗೂ ಕೂಡ ಹುಟ್ಟು, ಬದುಕು, ಸಾವು ಇರುತ್ತೆ. ಆ ಹುಟ್ಟು, ಸಾವು, ಬದುಕನ್ನ ನಡೆಸುವಾತ ಯಾರು? ಹುಟ್ಟಿಸುವಾತ ಯಾರು? ಬದುಕಿಸುವಾತ ಯಾರು? ಲಯ ಮಾಡುವಾತ ಯಾರು ಎಂದರೆ ಇಲ್ಲಿ ಹುಟ್ಟು, ಇರುವಿಕೆ ಹಾಗೂ ಲಯಗಳಿಗೆ ಮುಖ್ಯ ಕಾರಣನಾದವನೇ ನಮ್ಮ ಶಿವ. ಅಂತಹ ಶಿವನಿಗೆ, ಪಾರ್ವತಿ ಸಹಿತನಾಗಿರುವವನಿಗೆ ಹಾಗೂ ಸದಾ ಶುಭವನ್ನುಂಟು ಮಾಡುವವನಿಗೆ ಒಂದು ಪ್ರಾರ್ಥನೆ ಏನಂತ ಹೇಳಿದ್ರೆ, ಶಂಭುವೇ
ನಿನ್ನ ಚರಣಯುಗಳವೇ ನನ್ನ ಆಶ್ರಯವು, ದಯಮಾಡಿ ಆಶ್ರಯವನ್ನು ನೀಡಿ ಆಶ್ರಯದಾತನಾಗು ಎಂಬುದು ಇದರ ತಾತ್ಪರ್ಯವಾಗಿದೆ. ಮುಂದಿನ ಶ್ಲೋಕವನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.